ಡಾಕ್ಟರ್ ಕ್ಯಾಬಿನಿಂದ ಹೊರಗೆ ಬಂದು ಚೈಲ್ಡ್ ವಾರ್ಡ್ ಹತ್ರ ಹೋಗಿ ಗ್ಲಾಸ್ ವಾಲ್ ಮೂಲಕ ಒಳಗೆ ನೋಡ್ತಾನೆ ವಿರಾಟ್. ಒಳಗಡೆ ಇರೋ ತನ್ನ ಮಗುವಿನ ಕಡೆ ನೋಡ್ತಾನೆ. ಮಗುವಿನ ದೇಹ ಪೂರ್ತಿ ವೈರ್ಸ್ ಕನೆಕ್ಟ್ ಆಗಿರುತ್ತೆ. ಅದು ನೋಡಿದ ವಿರಾಟ್ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಳ್ಳುತ್ತೆ. ಅವನೆಷ್ಟೇ ರಾಕ್ಷಸನಂತೆ ನಡೆದುಕೊಂಡ್ರೂ ಅವನಿಗೂ ಭಾವನೆಗಳಿರುತ್ತೆ ಅಲ್ವೇ. ಆದರೆ ಅವನು ಅದನ್ನು ಹೊರಗೆ ತೋರಿಸ್ಕೊಳ್ಳಲಾರ. ಅದಕ್ಕೆ ಅವನ ಜೀವನದಲ್ಲಿ ನಡೆದ ಕೆಲವು ಘಟನೆಗಳೇ ಕಾರಣ. ಕಣ್ತುಂಬ ಕಣ್ಣೀರಿನಿಂದ ಮಗುವಿನ ಕಡೆ ನೋಡ್ತಾ, ಒಬ್ಬ ತಂದೆಯಾಗಿ ಇದು ನನಗೆ ತುಂಬ ಕಷ್ಟದ ವಿಷಯ. ಆದರೆ ಇಷ್ಟು ಕ್ರಿಟಿಕಲ್ ಸಿಚುಯೇಷನ್ನಲ್ಲಿ ನೀನು ಬದುಕೋದು ಕಷ್ಟ ಅಂತ ನನಗೆ ಗೊತ್ತು ಮಗು ಅಂತ ಗಟ್ಟಿಯಾಗಿ ಹಿಡಿಬಿಗಿತಾನೆ. ಆ ಕೂಡಲೇ ಅವನ ಕಣ್ಣಿನಿಂದ ಕಣ್ಣೀರು ಕೆನ್ನೆ ಮೇಲೆ ಜಾರತ್ತೆ. ಆನಂತರ ವಿರಾಟ್ ಚಂದನ ಇರೋ ವಾರ್ಡ್ ಒಳಗೆ ಹೋಗ್ತಾನೆ. ಅಲ್ಲಿ ಚಂದನ ಮಗುವಿನ ತೊಟ್ಟಿಲ ಕಡೆ ನೋಡ್ತಿರ್ತಾಳೆ. ಮೆಲ್ಲಗೆ ಚಂದನ ಅಂತ ವಿರಾಟ್ ಕರೆದ ತಕ್ಷಣ ಅವನ ಕಡೆ ನೋಡಿ ಅಳ್ತಾಳೆ. ವಿರಾಟ್, ನಮ್ಮ ಮಗು ಅಂತ ಇನ್ನು ಏನು ಮಾತಾಡಲಾಗದೆ ಮೌನವಾಗಿ ಅಳ್ತಾಳೆ ಚಂದನ. ವಿರಾಟ್ ಅವಳ ಹತ್ತಿರ ಹೋಗಿ ಅವಳನ್ನು ಅಪ್ಕೊಳ್ತಾನೆ. ಅವನ ಎದೆಗೆ ತಲೆಯಾನಿಸಿ ತನ್ನ ಒಳಗಿರುವ ನೋವನ್ನೆಲ್ಲ ಕಣ್ಣೀರಿನ ರೂಪದಲ್ಲಿ ಹೊರಹಾಕ್ತಾಳೆ ಚಂದನ. ಹೀಗೆ ದಿನಗಳು ಕಳೀತಾ ಹೋಗುತ್ತೆ. ಚಂದನ ತನ್ನ ಆರೋಗ್ಯದ ಸ್ಥಿತಿಯಿಂದ ಸ್ವಲ್ಪ ಚೇತರಿಸ್ಕೊಳ್ತಾಳೆ. ಮಗು ಅಬ್ಸರ್ವೇಷನ್ನಲ್ಲಿರುತ್ತೆ. ಮಗುವಿನ ತೂಕ ಕೂಡ ತುಂಬ ಕಡಿಮೆಯಾಗಿರುತ್ತೆ. ಹೀಗೆ 2 ತಿಂಗಳು ಕಳೆದು ಹೋಗುತ್ತೆ. ಚಂದನ ನಿಜಕ್ಕೂ ಮಗುವನ್ನು ನೋಡೋದಕ್ಕೆ ಸಾಧ್ಯವಾಗಿಲ್ಲ. ವಿರಾಟ್ ಇನ್ಯಾರ ಜೊತೆಯೂ ಮಾತನಾಡ್ತಾ ಇರಲಿಲ್ಲ. ಯಾಕಂದರೆ ಅವನಿಗೆ ಗೊತ್ತು, ಎಂದಾದರೂ ಒಂದು ದಿನ ತನ್ನ ಜೀವನದಲ್ಲಿ ಇದು ಮತ್ತೆ ದೊಡ್ಡ ದುರಂತವಾಗಿ ಉಳಿಯುತ್ತೆ ಅಂತ. ಒಂದು ದಿನ ರಾತ್ರಿ ವೇಗವಾಗಿ ಡಾಕ್ಟರ್ ರೂಮ್ ಹತ್ರ ಹೋಗಿ ಮಗುವಿನ ಕಂಡೀಷನ್ ಸರಿಯಿಲ್ಲ ಅಂತ ನರ್ಸ್ ಹೇಳಿದ್ರಿಂದ ಡಾಕ್ಟರ್ ವೇಗವಾಗಿ ಅಬ್ಸರ್ವೇಷನ್ ರೂಮ್ಗೆ ಹೋಗ್ತಾರೆ. ಎಲ್ಲರೂ ಆ ರೂಮ್ ಕಡೆಯೇ ನೋಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಡಾಕ್ಟರ್ ಹೊರಗೆ ಬಂದು ತಲೆ ತಗ್ಗಿಸ್ತಾರೆ. ಏನಾಯಿತು ಡಾಕ್ಟರ್, ಮಗು ಹೇಗಿದೆ? ಮಗು ಚೆನ್ನಾಗಿದೆಯಲ್ವಾ ಅಂತ ಕೇಳ್ತಾಳೆ ತನುಜ. ಗಟ್ಟಿಯಾಗಿ ಉಸಿರು ತಗೊಂಡು ಐ ಆಮ್ ಸಾರಿ, ಮಗು ಬದುಕೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅಲ್ಲಿಂದ ಹೊರಟು ಹೋಗ್ತಾರೆ. ಆ ಮಾತು ಕೇಳಿ ಎಲ್ಲರ ಮೆದುಳು ಶೂನ್ಯವಾಗಿ ಹೋಗುತ್ತೆ. ಯಾರ ಬಾಯಿಂದಲೂ ಒಂದು ಮಾತು ಬರಲ್ಲ. ಆ ಮಾತನ್ನು ಕೇಳಿದ ವಿರಾಟ್ ತನ್ನ ಹಿಡಿಯನ್ನು ಗಟ್ಟಿಯಾಗಿ ಬಿಗಿದು ಕಣ್ಣು ಮುಚ್ಕೊಳ್ತಾನೆ. ಚಂದನಾಳನ್ನು ಮನೆ ಕರ್ಕೊಂಡು ಬರ್ತಾರೆ. ವಿರಾಟ್ ರೆಡಿ ಮಾಡಿದ ತೊಟ್ಟಿಲು ಎದುರು ನಿಂತು ಆ ತೊಟ್ಟಿಲ ಕಡೆ ನೋಡ್ತಿರ್ತಾಳೆ ಚಂದನ. ಅಷ್ಟರಲ್ಲಿ ವಿರಾಟ್ ರೂಮ್ ಒಳಗಡೆ ಬಂದು, ಸ್ವೀಟಾರ್ಟ್, ನೀನು ಇಲ್ಲೇನು ಮಾಡ್ತಿದ್ಯಾ? ನಿನಗೆ ವಿಶ್ರಾಂತಿ ಅವಶ್ಯಕತೆ ಇದೆ ಅಂತಾನೆ. ಹಾಗೆ ಆ ತೊಟ್ಟಿಲ ಕಡೆ ನೋಡ್ತಾ, ನಮ್ಮ ಮಗು ಇನ್ನೂ ಮರಳಿ ಬರಲ್ಲ ಅಲ್ವಾ ವಿರಾಟ್ ಅಂತ ಕೇಳ್ತಾಳೆ ಚಂದನ. ಅವಳ ಕೆನ್ನೆ ಮೇಲೆ ಕೈ ಇಟ್ಟು, ಮಗು ಕೆಲವು ದಿನಗಳು ಮಾತ್ರ ನಮ್ಮ ಜೊತೆ ಇರಬೇಕಂತ ಬಂದಿದೆ ಸ್ವೀಟಾರ್ಟ್. ಈಗ ಮಗು ನಮ್ಮ ಹತ್ರ ಇಲ್ಲ, ಹೊರಟು ಹೋಗಿದೆ ಅಂತ ತನ್ನ ಒಳಗಿನ ನೋವನ್ನು ನುಂಗ್ಕೊಂಡು ಅವಳನ್ನು ಹಾಗೆ ಎತ್ಕೊಂಡು ಬೆಡ್ ಮೇಲೆ ಕೂರಿಸ್ತಾನೆ. ಚಂದನ ಸೈಲೆಂಟಾಗಿ ಹಾಗೆಯೇ ಕೂತಿರ್ತಾಳೆ. ಅವಳ ಕಡೆ ನೋಡ್ತಾ, ಸ್ವೀಟಾರ್ಟ್, ನೀನು ಊಟ? ಅವನ ಮಾತು ಪೂರ್ತಿ ಆಗೋ ಮೊದಲೇ ನನಗೆ ಹಸಿವಿಲ್ಲ ಅಂತ ಹಾಗೆ ಬೆಡ್ ಮೇಲೆ ಒರಗಿ ಕಣ್ಣು ಮುಚ್ಕೊಳ್ತಾಳೆ. ಅವಳ ಕಡೆ ಕೆಲವು ಕ್ಷಣ ಹಾಗೆ ನೋಡಿ ಅಲ್ಲಿಂದ ಹೊರಗೆ ಹೋಗ್ತಾನೆ ವಿರಾಟ್. ಅವರ ಜೀವನದಿಂದ ಮಗು ದೂರವಾದ ನಂತರ ಎಲ್ಲವೂ ಬದಲಾಗಿ ಹೋಗುತ್ತೆ. ವಿರಾಟ್ ಮತ್ತು ಚಂದನ ಇಬ್ಬರು ಒಂದೇ ಕಡೆ ಇದ್ದರೂ ಜೊತೆಯಾಗಿ ಇರಲಿಲ್ಲ. ಚಂದನಾಳನ್ನು ನಾರ್ಮಲ್ ಮಾಡಲು ವಿರಾಟ್ ತುಂಬ ಪ್ರಯತ್ನಿಸ್ತಾನೆ. ಆದರೆ ಅವಳ ಹಸಲಿಗೆ ಈ ಲೋಕದಲ್ಲೇ ಇಲ್ಲದಂತೆ ಯಾವಾಗಲೂ ಏನೋ ಆಲೋಚಿಸ್ತಾ ಇರ್ತಿದ್ಲು. ವಿರಾಟ್ ಬಲವಂತವಾಗಿ ತಿನ್ನಿಸಿದ್ರೆ ತಿನ್ನುತ್ತಿದ್ಲು, ಇಲ್ಲ ಆದರೆ ಅದೂ ಇಲ್ಲ. ತನ್ನ ಪ್ರಪಂಚವೇ ಬೇರೆ ಎನ್ನುವಂತೆ ಇರ್ತಿದ್ಲು ಚಂದನ. ಹೀಗೆ ತಿಂಗಳು ಕಳೆದು ಹೋಗುತ್ತೆ. ಒಂದು ದಿನ ರಾತ್ರಿ ಚಂದನ ಹಾಲ್ನಲ್ಲಿ ಸೋಫಾ ಮೇಲೆ ಕೂತು ತನ್ನ ಅಲ್ಟ್ರಾಸೌಂಡ್ ಫೋಟೋ ನೋಡ್ತಾ ಇರ್ತಾಳೆ. ಅಷ್ಟರಲ್ಲಿ ಆಫೀಸ್ನಿಂದ ಬಂದ ವಿರಾಟ್ ಸೋಫಾದಲ್ಲಿ ಕೂತಿದ್ದ ಚಂದನಾಳನ್ನು ಕಂಡು ಅವಳ ಹತ್ರ ಹೋಗಿ, ಇನ್ನು ಇಷ್ಟು ದಿನ ನೀನು ಹೀಗೆ ಇರ್ತೀಯ ಸ್ವೀಟಾರ್ಟ್, ಮಗು ಇನ್ನಿಲ್ಲ, ಯಾವಾಗಲೂ ಹೊರಟು ಹೋಗಿದೆ ಅಂತಾನೆ ವಿರಾಟ್. ತಲೆ ಎತ್ತಿ ಅವನ ಕಡೆ ನೋಡ್ತಾ, ಹಾಗಾದರೆ ನನ್ನ ಮಗಳನ್ನು ನಾನು ಮರೆತು ಬಿಡಬೇಕಾ? ನಾನು ನಿಮ್ಮ ಹಾಗೆ ಕಲ್ಲೆದೆಯವಳಲ್ಲ ವಿರಾಟ್. ನಿನ್ನ ಅರ್ಥ ಏನು? ಕೋಪದಿಂದ ಸೋಫಾದಿಂದ ಎದ್ದು ಅವನ ಕಡೆ ನೋಡ್ತಾ, ನೀವು ಹಾಗೆ ಹೇಗಿರೋದಕ್ಕೆ ಸಾಧ್ಯ ವಿರಾಟ್? ನಮ್ಮ ಮಗು ನಮ್ಮ ಜೊತೆ ಇಲ್ಲ ಅನ್ನೋದು ನಿಮಗೆ ಕನಿಷ್ಠ ಬೇಸರ ಆಗ್ತಿಲ್ವಾ? ನೀವು ಯಾಕಿಷ್ಟು ಹಾರ್ಟ್ಲೆಸ್ ವಿರಾಟ್? ಗಟ್ಟಿಯಾಗಿ ಉಸಿರು ತಗೊಂಡು, ಹಾಗಾದರೆ ಏನು ಮಾಡಬೇಕು ಸ್ವೀಟಾರ್ಟ್? ನಾನು ನಿನ್ನ ಹಾಗೆ ರಿಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನನ್ನನ್ನು ನಾನು ನಾಶ ಮಾಡ್ಕೊಳ್ಳೋದಕ್ಕಾಗಲ್ಲ. ನನ್ನ ಮೇಲೆ ಬಹಳಷ್ಟು ಜವಾಬ್ದಾರಿಗಳಿವೆ. ನಮ್ಮ ಮಗು ಕೂಡ ಒಂದು ಜವಾಬ್ದಾರಿಯೇ ಅಂತ ಗಟ್ಟಿಯಾಗಿ ಕಿರ್ಚ್ತಾಳೆ ಚಂದನ. ಇಷ್ಟು ಹಣ, ಇಷ್ಟು ಪವರ್ ಇದ್ದರೂ ನೀವು ನನ್ನ ಮಗುನ ಕಾಪಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಿದ್ಮೇಲೆ ಯಾಕೆ ಇವೆಲ್ಲವೂ?
ಈ ಹಣ, ಪವರ್ ಇವೆಲ್ಲ ಯಾವುದಕ್ಕೆ ಅಂತ ಚಂದನ ಅಂದ ತಕ್ಷಣ ವಿರಾಟ್ಗೆ ವಿಪರೀತ ಕೋಪ ಬರುತ್ತೆ. ತಕ್ಷಣ ಅವಳ ಭುಜ ಹಿಡಿದು ಹತ್ರ ಕೆಳ್ಕೊಂಡು, ತಪ್ಪೆಲ್ಲ ನಿನ್ನದೇ ಸ್ವೀಟಾರ್ಟ್. ಕಾಂಪ್ಲಿಕೇಶನ್ಸ್ ಇವೆ ಅಂತ ತಿಳಿದಿದ್ರು ನೀನು ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಿದೆ. ಸಮಯವಿದ್ದಾಗಲೇ ನೀನು ಅಬಾರ್ಷನ್ ಮಾಡಿಸ್ಕೊಂಡಿದ್ರೆ ಹೀಗಾಗ್ತಿರ್ಲಿಲ್ಲ ಅಂತ ಜೋರಾಗಿ ಅವಳನ್ನು ಬಿಟ್ಟುಬಿಡ್ತಾನೆ. ಶಾಕಿಂಗ್ ಆಗಿ ಅವನ ಕಡೆ ನೋಡ್ತಾ, ನೀವು ನನ್ನನ್ನು ಬ್ಲೇಮ್ ಮಾಡ್ತಿದ್ದೀರಾ ವಿರಾಟ್ ಅಂತ ಕೇಳ್ತಾಳೆ ಚಂದನ. ಮತ್ತೆ ನೀನೇನು ಮಾಡ್ತಿದ್ಯಾ ಸ್ವೀಟಾರ್ಟ್, ನೀನು ಕೂಡ ನನ್ನ ಬ್ಲೇಮ್ ಮಾಡ್ತಿದ್ಯಾ ಅಲ್ವಾ ಅಂತ ಗಟ್ಟಿಯಾಗಿ ಕಿರ್ಚ್ತಾನೆ ವಿರಾಟ್. ಹೌದು, ಬ್ಲೇಮ್ ಮಾಡಿದೆ, ಯಾಕಂದರೆ ತಪ್ಪು ನಿಮ್ಮದು. ಆ ಸ್ನೇಹ, ಅವಳು ನಿಮ್ಮ ಸಲುವಾಗಿ ಇದೆಲ್ಲ ಮಾಡಿದ್ದು, ನಿಮ್ಮ ಮೇಲಿನ ಹುಚ್ಚು ಪ್ರೇಮದಿಂದಲೇ ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ದು, ಇದೆಲ್ಲ ನಿಮ್ಮಿಂದಲೇ ನಡೆದಿದ್ದು ಅಂತ ಕೋಪದಿಂದ ಕಿರ್ಚ್ತಾಳೆ ಚಂದನ. ಶಟಾಪ್ ಚಂದನ, ನೀನು ತಪ್ಪನ್ನೆಲ್ಲ ನನ್ನ ಮೇಲೆ ಹಾಕೋದಕ್ಕೆ ಸಾಧ್ಯ ಇಲ್ಲ. ಪ್ರೀಮೆಚ್ಯೂರ್ ಆದರೂ ಮಗು ಬದುಕೋ ಚಾನ್ಸಸ್ ಇರುತ್ತವೆ, ಆದರೆ ನಿನಗಿದ್ದ ಕಾಂಪ್ಲಿಕೇಶನ್ಸಿಂದಲೇ ಮಗು ನಮ್ಮ ಮಧ್ಯೆ ಇಲ್ಲ ಅಂತ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ, ನೀನೇ ತಾನೇ ನನ್ನ ಹತ್ರ ಅಷ್ಟು ದೊಡ್ಡ ವಿಷಯ ಮುಚ್ಚಿಟ್ಟಿದ್ದು. ಮತ್ತು ಆಪರೇಷನ್ ಥಿಯೇಟರ್ ಹೊರಗೆ ಆ ಪೇಪರ್ ಮೇಲೆ ಸಹಿ ನಾನು ಮಾಡಿದೆ, ಯಾಕಂದರೆ ಆ ಸಮಯದಲ್ಲಿ ನಾನು ಯಾರನ್ನಾದರೂ ಒಬ್ಬರನ್ನೇ ಚೂಸ್ ಮಾಡಬೇಕಿತ್ತು. ನಿನಗೆ ಕಾಂಪ್ಲಿಕೇಶನ್ಸ್ ಇವೆ, ಎಂದಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ತಿಳಿದಾಗ ನೀನು ಹೆಜ್ಜೆ ಹಿಂದೆ ಇಟ್ಟಿದ್ರೆ ಇಂದು ನನ್ನ ಏಂಜಲ್ ಈ ಪ್ರಪಂಚಕ್ಕೆ ಬರ್ತಿರಲಿಲ್ಲ, ಬಂದಮೇಲೆ ನಮ್ಮನ್ನು ಬಿಟ್ಟು ಹೋಗ್ತಿರ್ಲಿಲ್ಲ ಅಂದ ಅವಳಿಂದ ದೂರ ಸರಿತಾನೆ ವಿರಾಟ್. ವಿರಾಟ್ ಮಾತುಗಳನ್ನ ಕೇಳಿದ ಚಂದನ ಹಾಗೆ ಇದ್ದ ಜಾಗದಲ್ಲೇ ಫ್ರೀಸ್ ಆಗಿಬಿಡ್ತಾಳೆ. ಅವಳ ಕಣ್ಣಿಂದ ಕಣ್ಣೀರು ಸುರಿತಿರುತ್ತೆ. ಈಗ ಏನು ಮಾತಾಡಬೇಕಂತ ಅವಳಿಗೆ ಅರ್ಥ ಆಗ್ತಿರಲ್ಲ. ವಿರಾಟ್ ಮಾತುಗಳನ್ನ ಕೇಳಿದ ನಂತರ ತಪ್ಪೆಲ್ಲ ತನ್ನದೇ ಅಂತ ಅವಳಿಗನ್ಸುತ್ತೆ. ನಾನಲ್ಲ ಅದು ಅಂತ ಮಾತು ಹೊರಡದೆ ಅಳುತ್ತಾ ವಿರಾಟ್ ಕಡೆ ನೋಡ್ತಾಳೆ ಚಂದನ. ಅವನ ಕಡೆ ನೋಡ್ತಾ ಹಿಂದೆ ತಿರುಗಿ, ನೀನು ಗೊತ್ತಾ ಚಂದನ, ನೀನು ನಿನ್ನ ಹಾಗೆ ಇಲ್ಲ, ಎಲ್ಲೋ ಕಳೆದು ಹೋಗಿದ್ಯಾ, ನಿನಗೆ ಸ್ವಲ್ಪ ಏಕಾಂತ ಬೇಕು, ಸೊ ಜಸ್ಟ್ ಗೋ ಅವೇ ಅಂತಾನೆ ವಿರಾಟ್. ಅವನ ಮಾತು ಕೇಳಿ ಶಾಕ್ ಆಗ್ತಾ, ವಾಟ್ ಹೋಗು ಚಂದನ, ಜಸ್ಟ್ ಗೋ ಅವೇ ಅಂತ ಅವನ ಅಷ್ಟು ಗಂಭೀರ ಧ್ವನಿಯಲ್ಲಿ ಹೇಳಿದ್ರಿಂದ ಅವಳಿಗಿಷ್ಟ ಇಲ್ದಿದ್ರು ಅವಳ ಹೆಜ್ಜೆಗಳು ಹಿಂದಕ್ಕೆ ಹೋಗುತ್ತವೆ. ವಿರಾಟ್ ಒಂದು ಬಾರಿಯೂ ಹಿಂದೆ ತಿರುಗಿ ನೋಡೋದಿಲ್ಲ. ಹಾಗೆ ಅವನ ಕಡೆ ನೋಡ್ತಾ ಬಾಗ್ಲ ಹತ್ರ ಹೋಗಿ ಒಂದು ಬಾರಿ ಹಿಂದೆ ತಿರುಗಿ ಆ ಮನೆ ಎಲ್ಲವನ್ನ ನೋಡಿದ ಮೇಲೆ ಕನಿಷ್ಠ ತನ್ನ ಕಡೆ ನೋಡದೆ ಅತ್ತ ಕಡೆ ತಿರುಗಿ ನಿಂತಿದ್ದ ವಿರಾಟ್ ಕಡೆ ನೋಡಿ ಅಲ್ಲಿಂದ ಹೊರಟು ಹೋಗ್ತಾಳೆ ಚಂದನ ಕಣ್ಬಿಟ್ಟು ಸುತ್ತಲೂ ನೋಡ್ತಾಳೆ. ಆಗ ಅವಳಿಗೆ ಅರ್ಥ ಆಗುತ್ತೆ ಅವಳು ಹಾಗೆ ಅಳುತ್ತಾ ಮಲಗಿಬಿಟ್ಟಿದ್ದಾಳೆ ಅಂತ. ನಾನು ಹೀಗೆ ಮಲಗಿಬಿಟ್ನಾ, ನೋ ಐ ಆಮ್ ಹಂಗ್ರಿ ಅಂತ ತನ್ನ ಹೊಟ್ಟೆ ಮೇಲೆ ಕೈ ಇಟ್ಕೊಳ್ತಾಳೆ ಚಂದನ. ಅಷ್ಟರಲ್ಲಿ ಪ್ಲೇಟ್ನಲ್ಲಿ ಊಟ ತಗೊಂಡು ರೂಮ್ ಒಳಗೆ ಬಂದು, ಹಿಯರ್ ಯುವರ್ ಫುಡ್ ಈಸ್ ರೆಡಿ ಸ್ವೀಟಾರ್ಟ್ ಅಂತಾನೆ ವಿರಾಟ್. ಹಿಂದೆ ತಿರುಗಿ ಅವನ ಕಡೆ ನೋಡ್ತಾಳೆ. ಪ್ಲೇಟ್ ತಂದು ಟೇಬಲ್ ಮೇಲಿಟ್ಟು ಅವಳ ಪಕ್ಕದಲ್ಲಿ ಬೆಡ್ ಮೇಲೆ ಕೂತ್ಕೊಳ್ತಾನೆ. ಅವನ ಕಡೆ ನೋಡ್ತಾ, ನನಗೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ವಿರಾಟ್ ಅಂತ ಮುಖ ಪಕ್ಕಕ್ಕೆ ತಿರುಗಿಸ್ಕೊಳ್ತಾಳೆ. ಏನೂ ಮಾತಾಡದೆ ಚಂದನಾಳನ್ನು ಹಾಗೆ ಎತ್ಕೊಂಡು ತನ್ನ ಮಡಿಲಲ್ಲಿ ಕೂರಿಸ್ಕೊಳ್ತಾನೆ ವಿರಾಟ್. ಶಾಕ್ ಆಗಿ ಅವನ ಕಡೆ ನೋಡ್ತಾ, ಏನು ಮಾಡ್ತಿದ್ದೀರಾ, ಬಿಡಿ ನನ್ನನ್ನು. ಅವಳ ಕೂದಲನ್ನು ಕಿವಿಯಿಂದ ಸರಿಸಿ, ನನ್ನ ಸ್ವೀಟ್ ಆರ್ಟ್ಗೆ ಊಟ ತಿನ್ನಿಸ್ತೀನಿ, ಏನಾದರೂ ನಿನಗೆ ಪ್ರಾಬ್ಲಮ್ಮಾ, ಒಂದು ವೇಳೆ ಪ್ರಾಬ್ಲಮ್ ಇದ್ದರೂ ಐ ಡೋಂಟ್ ಕೇರ್ ಅಂತ ಟೇಬಲ್ ಮೇಲಿಂದ ಪ್ಲೇಟ್ ತಗೊಂಡು ಅದರಲ್ಲಿರೋ ಊಟವನ್ನು ಚಂದನಾಳಿಗೆ ತಿನ್ನಿಸ್ತಾನೆ. ಅವನು ತಿನ್ನಿಸ್ತಿದ್ರೆ ತಿನ್ನುತ್ತಲೇ, ಆದರೆ ನಾನು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದೀನಿ ಅಂತಾಳೆ ಚಂದನ. ವೈ ಸ್ವೀಟ್ ಆರ್ಟ್, ನಾನೇನು ಮಾಡಿದೆ, ಯಾಕಂದರೆ ಅಂದು ನೀವು ನನ್ನ ಇಲ್ಲಿಂದ ಹೊರಟು ಹೋಗು ಅಂದ್ರಿ. ನೀವು ನನ್ನ ಜೊತೆ ಹೀಗೆ ಹೇಗೆ ಮಾಡೋದಕ್ಕೆ ಸಾಧ್ಯ ವಿರಾಟ್, ನಿಮಗೆ ನನ್ನ ಮೇಲೆ ಎಷ್ಟು ಕೋಪ ಬಂದಿತ್ತು ಅಂದರೆ ನನ್ನನ್ನು ನಿಮ್ಮ ಲೈಫ್ನಿಂದಲೇ ಕಳಿಸ್ಬಿಟ್ರಲ್ಲ ಅಂತ ಹೇಳ್ತಾಳೆ. ಅತ್ತು ಬಿಡ್ತಾಳೆ ಚಂದನ. ಅವಳ ಕಣ್ಣಲ್ಲಿ ಕಂಡಿಟ್ಟು ನೋಡ್ತಾ, ನಾನು ನಿನ್ನ ಮನೆಯಿಂದಲೇ ಕಳಿಸಿದ್ದು, ನನ್ನ ಲೈಫ್ನಿಂದ ಅಲ್ಲ. ನಿನ್ನನ್ನು ನನ್ನ ಲೈಫ್ನಿಂದ ನಾನು ಯಾವತ್ತೂ ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ. ಆ ಸಮಯದಲ್ಲಿ ನಾನು ನಿನ್ನನ್ನು ಹೋಗೋದಕ್ಕೆ ಹೇಳಿದ್ದು ಯಾಕಂದರೆ ನಿನಗೆ ಸ್ವಲ್ಪ ಸ್ಪೇಸ್ ಕೊಡೋದಕ್ಕೆ. ಇಲ್ಲಿಯೇ ಇದ್ದರೆ ನೀನು ಅವನ್ನೆಲ್ಲ ಆಲೋಚಿಸ್ತಾ ನನಗಿನ್ನೂ ದೂರವಾಗಿ ಹೋಗ್ತಿದ್ದೆ. ಹಾಗಾದರೆ ಲೈಫ್ ಲಾಂಗ್ ನಮ್ಮಿಬ್ಬರ ರಿಲೇಷನ್ ಹಾಳಾಗ್ಬಿಡ್ತಿತ್ತು. ಯಾವಾಗ ಒಂದು ಸಂಬಂಧದಲ್ಲಿ ಇಬ್ಬರು ವ್ಯಕ್ತಿಗಳು ಒಬ್ಬರ ಮೇಲೆ ಒಬ್ಬರು ಬ್ಲೇಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೋ ಆಗ ಆ ಸಂಬಂಧ ಹೆಚ್ಚು ದಿನ ಉಳಿಯಲ್ಲ ಸ್ವೀಟ್ ಆರ್ಟ್. ಮತ್ತು ಅಂದು ನೀನು ನೋವಿನಲ್ಲಿ ಅಂದ ಮಾತುಗಳನ್ನ ನಾನು ಕೇಳಿಸ್ಕೊಂಡೆ, ಆದರೆ ನಿನ್ನ ನೋವನ್ನು ನಾನು ತೀರಿಸೋದಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಇದ್ದು ನೀನು ಹಾಗೆ ನೋವು ಪಡೋದಕ್ಕಿಂತ ನನ್ನಿಂದ ದೂರ ಇದ್ದು ನಿನ್ನ ನೋವು ಕಡಿಮೆ ಆದಮೇಲೆ ನಿನ್ನನ್ನು ನನ್ನ ಹತ್ರ ಕರೆತರೋಣ ಅಂತ ಅಂದ್ಕೊಂಡೆ ಅಂತಾನೆ ವಿರಾಟ್. ನಾನು ಹೈದರಾಬಾದ್ನಲ್ಲಿ ಇದ್ದೀನಿ ಅಂತ ನಿಮ್ಗೆ ಹೇಗೆ ತಿಳಿತು ಅಂತ ಅವನ ಕಡೆ ನೋಡ್ತಾ ಕೇಳ್ತಾಳೆ.
ನೀನು ಎಲ್ಲಿದ್ದೀಯಾ, ಏನು ಮಾಡ್ತಿದ್ದೀಯಾ ಅಂತ ಹುಡುಕೋ ಅವಶ್ಯಕತೆ ನನಗಿರುತ್ತೆ ಅಂತ ನಿನಗನ್ಸುತ್ತಾ? ನಿಜಕ್ಕೂ ಇಲ್ಲ ಸ್ವೀಟ್ ಆರ್ಟ್. ನನ್ನ ಲವ್ ಹತ್ರಕ್ಕೆ ನಾನು ಹೋಗಬಲ್ಲೆ. ನೀನು ಎಲ್ಲಿದ್ದರೂ ಈ ವಿರಾಟ್ ತನ್ನ ಚಂದನಾಳನ್ನ ನೋಡಬಲ್ಲ ಅಂತ ಕ್ರೂರ ನಗುವಿನೊಂದಿಗೆ ಹೇಳ್ತಾನೆ. ಅವನ ಕಡೆ ನೋಡಿ, ನಾನಿನ್ನು ತಿನ್ನಲಾರೆ ಅಂತ ಮೇಲೆದ್ದು ನೀರು ಕುಡಿದು ಮತ್ತೆ ಬೆಡ್ ಮೇಲೆ ಮಲಗಿ ನಂಗೆ ನಿದ್ದೆ ಬರ್ತಿದೆ ಅಂತ ಪೂರ್ತಿಯಾಗಿ ಹೊದಿಕೆ ಹೊತ್ಕೊಳ್ತಾಳೆ ಚಂದನ ತನ್ನನ್ನು ಇಗ್ನೋರ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ಅಂತ ತಿಳಿದಿದ್ರು ಸೈಲೆಂಟಾಗಿ ಪ್ಲೇಟ್ ಪಕ್ಕಕ್ಕಿಟ್ಟು ಲೈಟ್ ಆಫ್ ಮಾಡಿ ಅಲ್ಲಿಂದ ಹೊರಗೆ ಹೋಗ್ತಾನೆ ವಿರಾಟ್. ಬೆಳಗ್ಗೆ ನಿದ್ದೆಯಿಂದ ಎದ್ದು ಚಂದನ ಅಲ್ಲಿ ವಿರಾಟ್ ಇಲ್ಲದಿರೋದನ್ನು ಕಂಡು ಅವನಿಗಾಗಿ ಹುಡುಕ್ತಾಳೆ. ಪಕ್ಕದಲ್ಲೇ ಟೇಬಲ್ ಮೇಲೆ ಒಂದು ನೋಟ್ ಇರೋದನ್ನು ನೋಡಿ ಅದನ್ನು ತೆಗೆದು ಓದ್ತಾಳೆ. ಗುಡ್ ಮಾರ್ನಿಂಗ್ ಸ್ವೀಟ್ ಆರ್ಟ್, ಫ್ರೆಶ್ ಆಗಿ ಕ್ಲೋಸೆಟ್ ರೂಮ್ಗೆ ಹೋಗು, ನಿನಗಾಗಿ ಒಂದು ಡ್ರೆಸ್ ಇದೆ, ರೆಡಿಯಾಗಿ ಕೆಳಗೆ ಬಾ ಅಂದಿರೋದನ್ನು ನೋಡಿ ಮುಖ ತಿರುಗಿಸ್ತಾ ಅಲ್ಲಿಂದ ವಾಶ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಹೊರಗೆ ಬಂದು ವಿರಾಟ್ ಹೇಳಿದಂತೆ ಕ್ಲೋಸೆಟ್ ರೂಮ್ಗೆ ಹೋಗ್ತಾಳೆ. ಅಲ್ಲಿ ಹ್ಯಾಂಗರ್ನಲ್ಲಿ ನೇತಾಡ್ತಿದ್ದ ಡ್ರೆಸ್ ನೋಡಿ ಬೆಳಿಗ್ಗೆ ವಿರಾಟ್ ಏನು ಮಾಡೋದಕ್ಕೆ ಅಂದ್ಕೊಂಡಿದ್ದಾರೆ ಅಂತ ಆಲೋಚಿಸಿ ರೆಡಿಯಾಗಿ ಕೆಳಗೆ ಹೋಗ್ತಾಳೆ ಚಂದನ. ಆಲೋಗಿ ಹೋದ ಚಂದನಾಳ ಕಣ್ಣುಗಳು ಶಾಕ್ನಿಂದ ದೊಡ್ಡದಾಗುತ್ತೆ. ಯಾಕಂದರೆ ವಿರಾಟ್ ಚಂದನಾಳಿಗಾಗಿ ಸ್ವತಃ ಊಟ ತಯಾರಿಸಿ ಬೌಲ್ ತಂದು ಡೈನಿಂಗ್ ಟೇಬಲ್ ಮೇಲಿಟ್ಟು ಕಮ್ ಸ್ವೀಟ್ ಆರ್ಟ್ ಅಂತ ಕರೀತಾನೆ. ಅವನ ಕಡೆ ಹೆಜ್ಜೆ ಹಾಕ್ತಾ, ನೀವು ಆಫೀಸ್ಗೆ ಯಾಕೆ ಹೋಗಿಲ್ಲ ಮತ್ತು ಇವೆಲ್ಲ ಏನೂ ಮಾತಾಡದೆ ಅವಳಿಗಾಗಿ ಚೇರ್ ಎಳೆದು ಅವಳನ್ನು ಕೂರಿಸಿ ಅವಳ ಕಡೆ ನೋಡ್ತಾನೆ. ಅಲ್ಲಿದ್ದ ಊಟದ ಕಡೆ ನೋಡ್ತಾ, ಇವೆಲ್ಲವನ್ನು ನೀವೇ ಮಾಡಿದ್ರಾ ಅಂತ ಕೇಳ್ತಾಳೆ ಚಂದನಾಳ ಪಕ್ಕದಲ್ಲಿ ಕೂತು, ಸ್ವೀಟ್ ಆರ್ಟ್, ನಿನಗಾಗಿ ನಾನಲ್ಲದೆ ಇನ್ಯಾರು ಫುಡ್ ಪ್ರಿಪೇರ್ ಮಾಡ್ತಾರೆ? ಆದರೂ ನಿನಗಾಗಿ ನಾನಲ್ಲದೆ ಇನ್ಯಾರಾದರೂ ಏನಾದರೂ ಮಾಡಿದ್ರೆ ನಾನು ಸುಮ್ಮನಿರ್ತೀನಾ? ಏನು ಮಾತಾಡದೆ ವಿರಾಟ್ ತನಗಾಗಿ ಮಾಡಿದ ಸ್ಯಾಂಡ್ವಿಚ್, ಪಾಸ್ತಾ ಎಲ್ಲವನ್ನ ಸ್ವಲ್ಪವೇ ಟೇಸ್ಟ್ ಮಾಡಿ ಅವನ ಕಡೆ ನೋಡ್ತಾ, ವಾವ್, ಇಟ್ಸ್ ಸೋ ಯಮ್ಮಿ, ನಾನು ಬಹಳ ತಿಂಗಳುಗಳ ನಂತರ ನಿಮ್ಮ ಕೈ ಅಡುಗೆ ತಿಂದೆ, ಐ ಮಿಸ್ಡ್ ಇಟ್ ಅಂತ ಹೇಳ್ತಾಳೆ ಚಂದನ. ಐ ನೋ ಸ್ವೀಟ್ ಆರ್ಟ್ ಅಂತ ಯಾವುದೋ ಆಲೋಚನೆಯಲ್ಲಿ ಮುಳುಗಿ ಹೋಗ್ತಾನೆ ವಿರಾಟ್. ನೀವು ಕೂಡ ತಿನ್ನಿ ವಿರಾಟ್ ಅಂತ ತನ್ನ ಕೈಯಿಂದ ವಿರಾಟ್ಗೆ ತಿನ್ನಿಸ್ತಿದ್ರೆ ಅವಳ ಬೆರಳುಗಳನ್ನು ಕಚ್ಚಿಬಿಡ್ತಾನೆ. ಏನು ವಿರಾಟ್ ನೀವು ಮಾಡಿದ ಕೆಲಸ ಅಂತ ಗುರಾಯಿಸ್ತಾ ಅವನ ಕಡೆ ನೋಡ್ತಾಳೆ. ಏನು ಸ್ವೀಟ್ ಆರ್ಟ್, ಏನಾಯಿತು ಅಂತ ಅವಳ ಬೆರಳನ್ನು ನೆಕ್ತಾನೆ. ವಿರಾಟ್ ನೀವು ಅಂತ ಅತ್ತ ಇತ್ತ ನೋಡ್ತಾಳೆ ಚಂದನ. ನಾನು ಏನು ಸ್ವೀಟ್ ಆರ್ಟ್ ಅಂತ ಅವಳ ಕಡೆ ತೀವ್ರವಾಗಿ ನೋಡ್ತಾ ಹೇಳ್ತಾನೆ ವಿರಾಟ್. ಏನಿಲ್ಲ ಅಂತ ತಲೆ ತಗ್ಸಿ ಊಟ ಮಾಡ್ತಾಳೆ. ಅವಳ ಕಡೆ ನೋಡಿ ಅವಳ ಕೆನ್ನೆ ಮೇಲೆ ವಿರಾಟ್ ಮುತ್ತಿಟ್ಟ ತಕ್ಷಣ ಅವಳ ಮುಖದಲ್ಲಿ ನಗು ಮೂಡುತ್ತೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.